ಇನ್ನು ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ. ಸ್ವತಃ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರದಲ್ಲಿ ಭಾಗಿ ಅಂತ ಸಿಎಂ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿ. ಮೂಡಾದಲ್ಲಿ 4 ರಿಂದ 5 ಸಾವಿರ ಕೋಟಿ ಹಣ ಅಕ್ರಮ ಆಗಿದೆ. ಸಿದ್ದರಾಮಯ್ಯ ಅವರ ಪತ್ನಿಗೆ 14 ನಿವೇಶನ ಹಂಚಿಕೆ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಸೈಟ್ ಕೊಟ್ರು ಅಂತ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಮೈಸೂರಿನಲ್ಲಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಹಣ ಭ್ರಷ್ಟಾಚಾರವನ್ನ ಮಾಡಿದರೆ. ಸೈಟುಗಳ ಭ್ರಷ್ಟಾಚಾರ 14 ಸೈಟುಗಳು ಅವರ ಮನೆಯವರಿಗೆ, ಅವರ ಪತ್ನಿಯವರಿಗೆ ಸಿಕ್ಕಿದೆ. ನೀವು ಲೆಕ್ಕ ಹಾಕಿ, 14 ಸೈಟುಗಳು ಅವರ ಮನೆಯವರಿಗೆ, ಅವರ ಹೆಂಡತಿಯವರಿಗೆ ಹಂಚಿಕೆಯನ್ನ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೇವೆ. ಕೆಸರಿನಲ್ಲಿರ್ತಕ್ಕಂಥ 3 ಎಕರೆ 16 ಗುಂಟೆ ಜಮೀನನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನ ಅವರ ಹೆಂಡತಿಯವರಿಗೆ ಹೆಂಗೆ ಹಂಚಿತು ಈ ಸರ್ಕಾರ? ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.